ಕಂಡು ಹೋದ್ವಿ. ನಾನು ಇನ್ನೂ ಕೆಲಸ ಬರ್ತಂದ್ರೆ ಇತ್ತ ಮತ್ತು ಸರಿ ಆಗ್ತಿಲ್ಲ ರೆಸ್ಟ್ ಮಾಡಿ ಬಂದು ನಮ್ಮದು ಇದು ಹಾರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ SLRM ಘಟಕ. ಇದನ್ನು ನಾವು ಇಲ್ಲಿ ಕಸವನ್ನು ತಂದು ವಿಂಗಡಿಸ್ತೇವೆ. ಕಸವನ್ನು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ತೇವೆ. ಮತ್ತು SLRM ಘಟಕ ಕಸ ಥರವೇ ಇರಬಾರ್ದಂತೇಳಿ ನಾವು ಮಲ್ಲಿಗೆ ಗಿಡಗಳನ್ನು ನಟ್ಟಿದ್ದೇವೆ. 150 ಮಲ್ಲಿಗೆ ಗಿಡಗಳನ್ನು ನಟ್ಟಿದ್ದೇವೆ. SLRM ಘಟಕ ಯಾವತ್ತೂ ನಾವು ಮನೆ ಹೇಗೆ ಸ್ವಚ್ಛ ಇರುತ್ತೆ ಹಾಗೆ ಸ್ವಚ್ಛ ಇರಬೇಕಂತೇಳಿ ನಮ್ಮ ಅನಿಸಿಕೆ. ನಮ್ಮಲ್ಲಿ ಈಗ 27 ಜನ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಾವು ಬಂದ ಹಸಿ ಕಸಗಳನ್ನು ಟ್ಯಾಂಕ್ ಮೂಲಕ ಎರೆಹುಳೆ ಗೊಬ್ಬರ ಮಾಡ್ತಾ ಇದ್ದೇವೆ. 18 ದಿವಸ ಅದು ಪ್ರೊಸೆಸ್ ಆದ ನಂತರ ಮತ್ತೆ 10 ದಿನ ಅದನ್ನು ಗೊಬ್ಬರಕ್ಕೆ ಬಿಟ್ಟು ಗೊಬ್ಬರವನ್ನು ಮಾಡ್ತಾ ಇದ್ದೇವೆ. ಸರ್, ಈಗ ಪ್ರತಿ ಮನೆಗೆ ಕಸದ ಗಾಡಿ ಹೋಗುತ್ತೆ. ಒಂದು 50 ರೂಪಾಯಿ ವಸ್ತುವಿಗೋಸ್ಕರ ಕಸವನ್ನು ರೋಡಿಗೆ ಬಿಸಾಡಬೇಡಿ ಪ್ಲೀಸ್. ಅದನ್ನು ನಿಮ್ಮ ಗಾಡಿಗೆ ಕೊಟ್ಟು ಸಹಕರಿಸಿ. ಆಗ ನಿಮ್ಮ ಪರಿಸರವು ಕ್ಲೀನಾಗಿರುತ್ತೆ. ನಮ್ಮ ಜೊತೆ ನೀವು ಸಹಕರಿಸಿದರೆ ಮಾತ್ರ ಪರಿಸರ ಕ್ಲೀನ್ ಇರುತ್ತೆ. ಇಲ್ಲ ಅಂದರೆ ಹೀಗೆ ಆಗಿ ಈ ರೋಡ್ ಸೈಡ್ ಎಲ್ಲ ಹೇಗಾಗಿದೆ ನೋಡಿ ಅದು ಥರ ಆಗುತ್ತೆ. ಇಲ್ಲಿನ ಕೆಲಸ ಅಂತ ಸರ್, ನಾವು ಸ್ವಚ್ಛ ಆಂದೋಲನ ಮಾಡ್ತೇವೆ. ಆಗ ನಾವು ಕಸವನ್ನು ಹೆಕ್ಕುವಾಗ ನಮ್ಮ ಲೇಬರ್ಸ್ಗಳು ಅದರ ಕಷ್ಟವನ್ನು ನೀವೇ ಬಂದು ಒಂದು ಸಲ ಬಂತು ನೋಡಿ ಅರಿತರೆ ನಿಮ್ಗೆ ಗೊತ್ತಾಗುತ್ತೆ ಆ ಬಿಸಿಲಿನಲ್ಲಿ ಆಗುವಂಥ ಕಷ್ಟಗಳನ್ನೆಲ್ಲ. ಅದಕ್ಕೆಲ್ಲ ಅವಕಾಶ ಕೊಡಬೇಡಿ. ನೀವು ನಿಮ್ಮ ಮನೆಯನ್ನು ಹೇಗೆ ಸ್ವಚ್ಛ ಇಡ್ತೀರಿ ಹಾಗೆ ನಮ್ಮ ಊರನ್ನು ಸ್ವಚ್ಛವಾಗಿ ಇಡುವ. ಎಲ್ಲರೂ ಸಹಕರಿಸಿ. ಈಗ SLRM ಘಟಕ ಅಂದರೆ ಜನರ ಮನಸ್ಸಲ್ಲಿ ಅದು ಗಲೀಜು, ಅದು ವಾಸನೆ ಹಾಗೆಲ್ಲ ಉಂಟು. ಬಟ್ SLRM ಘಟಕಕ್ಕೆ ಸ್ವಂತ ಜನರೇ ವಿಸಿಟ್ ಮಾಡಿ ನೋಡಬೇಕು ಅದೆಷ್ಟು ಸ್ವಚ್ಛ ಇರುತ್ತೆ ಏನಿರುತ್ತೆ ಅಂತೇಳಿ. ಆಗ ಜನರಿಗೆ ಮನವರಿಕೆ ಆಗುತ್ತೆ SLRM ಘಟಕದಲ್ಲಿ ಏನೆಲ್ಲ ನಡೀತಾ ಉಂಟು, ಎಷ್ಟು ಕ್ಲೀನ್ ಉಂಟು, ಎಷ್ಟು ಸ್ವಚ್ಛ ಇರುತ್ತೆ ಅಂತೇಳಿ. ಅದ್ರ ಬಗ್ಗೆ ಜನರಿಗೆ ತಪ್ಪು ಕಲ್ಪನೆ ಹೋಗಿದೆ. ಅದು ಹೋಗಬೇಕು. ಅದು ಹೋಗಿ ಸ್ವಂತ ತಮ್ಮ ಊರಿನ SLRM ಘಟಕಕ್ಕೆ ವಿಸಿಟ್ ಮಾಡಿ ಬರಬೇಕು. ನೀವು ಅಲ್ಲೇನಾದರೂ ತಪ್ಪುಗಳಿದ್ದರೆ ಅವರಿಗೆ ಹೇಳಬೇಕು, ಸರ್ ಹೀಗಾಗ್ತಾ ಉಂಟು, ಹೀಗೆ ಅದನ್ನು ಅವ್ರು ತಿದ್ದುಕೊಳ್ತಾರೆ. ಅಂಥದ್ದನ್ನು ಮಾಡಬೇಕು ಜನರು. ಹೌದು, ವೃಥ ಸುಮ್ಮನೆ ಆರೋಪಗಳನ್ನು ಸುಮ್ಮನೆ ಈಗ ಅವ್ರು ಮಾಡಿದ್ದಾರೆ ಅಂತ ಅವರಿಗೆ ಉಪದ್ರ ಕೊಡೋದು ಆ ಥರ ಮಾಡಬಾರ್ದು. ಸ್ವಂತ ಹೋಗಿ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಬಂದು ನೋಡಬೇಕು. ನೀವು ಪ್ರತ್ಯೇಕ ಡಿವೈಡ್ ಮಾಡೋದ್ರಿಂದ ಯಾವುದೇ ವಾಸನೆಗಳು ಕೂಡ ಯಾವುದೇ ವಾಸನೆ ಆಗಲಿ ಯಾವುದೇ ಇದಾಗಲಿ ಯಾವುದೇ ಇರುವುದಿಲ್ಲ. ಸ್ವಚ್ಛವಾದ ನಮ್ಮ ಮನೆ ವಾತಾವರಣ ಹೇಗೆ ಇರುತ್ತೆ ಹಾಗೆ ಇರುತ್ತೆ. ಈ ವಾತಾವರಣ ಹಾಗೆ ಇರುತ್ತೆ. ಎಸ್ ಸರ್.